ಸ್ವಾತಂತ್ರ್ಯ ವೀರ ವಿ. ದಾ. ಸಾವರ್ಕರ್ ಅವರ ನೆತ್ತರು ತಾವರೆ ಉತ್ತರಾರ್ಧ 1. ಶಿಶಿರ ಋತುವಿನ ಆಲದ ಮರ, ಎಲೆಯುದುರಿದ ಬರಲು ಕಡ್ಡಿಗಳ ಅಸ್ಥಿಪಂಜರ. ಅದೇ ವಸಂತ ಬಂತೆಂದರೆ ಅದರ ಮೈತುಂಬ ಚಿಗುರೆಲೆಗಳ ಹೊರೆಯೇ ಹೊರೆ. ಇದು ಬೇರೆಯದೇ ಮರ ಅನಿಸುವಂಥ ಶೋಭೆ. ಈಗ ಭಾರ್ಗವ ಗ್ರಾಮವೂ ಅಂಥದೇ ಕಾಯಕಲ್ಪ ಪಡೆದಿದೆ. 20 ವರ್ಷಗಳ ಹಿಂದೆ ಅದೇ ಗ್ರಾಮ ಪರಕೀಯ ಆಕ್ರಮಣದ ತೂಗಾಡುವ ಕತ್ತಿಯಡಿ ಹೆದರಿ ಕಂಗಾಲಾಗಿತ್ತು. ಜೀವ ಎಡಗೈಲಿ ಹಿಡಿದು ನಡುಗುತ್ತಿತ್ತು ಎಂಬುದು ಇಂದು ಯಾರಾದರೂ ಹೇಳಿದ ಹೊರತು ನೆನಪಾಗದು. ಇಂದು ಕೊಂಕಣ ಪ್ರದೇಶದಲ್ಲಿ ಹಿಂದೂ ಸ್ವಾತಂತ್ರ್ಯದ ವಸಂತ ಮಾರುತ ವಿಹರಿಸುತ್ತಿದೆ. ಎಲ್ಲೆಲ್ಲೂ ನವವಿಕಸಿತ ಕೋಮಲ ಪುಷ್ಪಗಳು ತುಂಬಿವೆ. ಭಾರ್ಗವ ಗ್ರಾಮದ ಬದುಕಿಗೂ ನವಚೈತನ್ಯ ಮೂಡಿದೆ. ಹೊಸ ಹೊಸ ಆಸೆ ಆಕಾಂಕ್ಷೆಗಳ ಚಿಗುರೊಡೆದು ಅದು ಸಿಂಗಾರಗೊಂಡಿದೆ. ಲೋಹದ ಕವಚ ತೊಟ್ಟು ಸುಭದ್ರವಾಗಿದೆ ಊರಿನ ದ್ವಾರ. ಭೀಮಕಾಯನೊಬ್ಬ ಎದೆಯುಬ್ಬಿಸಿ ನಿಂತಂತಿದೆ ಎತ್ತರವೂ ವಿಶಾಲವೂ ಆದ ಕೋಟೆ. ಹೊರನೋಟಕ್ಕೆ ಇದೊಂದು ಬಹು ಸಣ್ಣ ಗ್ರಾಮ. ಆದರೆ ಇಂದಿನ ರಾಷ್ಟ್ರೀಯ ಸ್ವಾತಂತ್ರ್ಯದ ಫಲವಾಗಿ ಇದು ಆತ್ಮವಿಕಾಸ ಸಾಧಿಸಿದೆ. ಇದರ ನೋಟದ ಪರಿಧಿ ಬಹಳಷ್ಟು ವಿಸ್ತಾರಗೊಂಡಿದೆ. ಈ ಚಿಕ್ಕ ಗ್ರಾಮದ ಚಿಕ್ಕ ಜೀವನಾಕಾಶದಲ್ಲಿ ಹೊಸ ಹಂಬಲಗಳ ತೇಜಸ್ವಿ ತಾರೆಗಳು ಉದಿಸಿವೆ. ಇಂದಿಲ್ಲಿ ಅಕ್ಕಪಕ್ಕದ ಗ್ರಾಮಗಳ ಗಲಭೆಗಳಿಗಿಂತ ಹೆಚ್ಚಾಗಿ ದಿಲ್ಲಿಯಲ್ಲಾಗುವ ರಾಜಕಾರಣದ ಏರುಪೇರುಗಳ ಚರ್ಚೆ ನಡೆಯುತ್ತದೆ. ಏಕೆಂದರೆ ಇಲ್ಲಿನ ಎಷ್ಟೋ ತರುಣವೀರರು ಬಾಜಿರಾಯನ ಸೈನ್ಯದಲ್ಲಿ ಸೇರಿದ್ದಾರೆ. ದೂರ ದೂರದ ಯುದ್ಧಗಳಲ್ಲಿ ತಮ್ಮ ತೋಳಬಲ ತೋರಿಸುತ್ತಿದ್ದಾರೆ. ಇನ್ನೂ ಅನೇಕರು ಜಲಸೇನೆ ಸೇರಿ ಸಮುದ್ರದಲ್ಲಿ ತಮ್ಮ ಶೌರ್ಯ ಪ್ರದರ್ಶಿಸುತ್ತಿದ್ದಾರೆ. ಆ ಹುತಾತ್ಮ ಬಡ ಆಚಾರ್ಯನ ನೆನಪುಂಟೆ? ಅವನ ಮಗನೊಬ್ಬ ವೇದಶಾಸ್ತ್ರ ಪಾರಂಗತನಾಗಿ ಕಾಶಿಯಿಂದ ಹಿಂದಿರುಗಿದ್ದಾನೆ. ಹಿಂದಿನ ಗುರುಗೃಹದಲ್ಲೇ ಪಾಠಶಾಲೆ ನಡೆಸುತ್ತಿದ್ದಾನೆ. ಮೊದಲಿಗಿಂತ ಅದೀಗ ಎಷ್ಟೋ ದೊಡ್ಡದಾಗಿದೆ. ಇಲ್ಲಿ ನೋಡಿ, ಗ್ರಾಮದ ಪಟೇಲ ಹಳ್ಳಿಗರಿಗೆ ಆದರವನ್ನೂ ಶತ್ರುಗಳಿಗೆ ಭಯವನ್ನೂ ಹುಟ್ಟಿಸುವ ಅವನ ಮೀಸೆ ನೋಡಿ. ಈ ಮಹಾಶಯನ ಗುರುತು ಸಿಕ್ಕಿತೇ? ಇಲ್ಲ. 2 ದಶಕಗಳ ಬಳಿಕ ಹೇಗೆ ಸಿಕ್ಕೀತು? ಆದರೆ ಅವನ ಮೀಸೆಯನ್ನು ಸ್ವಲ್ಪ ಮರೆತರೆ ಪತ್ತೆ ಹಚ್ಚಬಹುದು. ನಮ್ಮ ಆ ತರುಣ ಜಟ್ಟಿ ಇವನೇ ಅಲ್ಲವೇ? ತರುಣ ವೀರನೊಂದಿಗೆ ಸೇರಿ ಆಂತೋನಿಯ ವಿರುದ್ಧ ಹೋರಾಡಿದವನಲ್ಲವೇ? ಈಗ ನಿಮಗೆ ತಿಳಿಯಿತು. ಅವನಿಗೆ ಪೇಶ್ವೆ ಈ ಗ್ರಾಮದ ಪಟೇಲಗಿರಿ ಕೊಟ್ಟದ್ದು. ಹೀಗೆ ನೋಡಿ, ಬಲಭೀಮನ ಭವ್ಯ ಮಂದಿರ, ಮೊದಲಿನ ಆ ಸಣ್ಣ ಗರಡಿ ಮನೆ ಇದ್ದುದು ಇಲ್ಲಿಯೇ. ಈಗ ಅದು ಹೇಗೆ ಬದಲಾಗಿ ಹೋಗಿದೆ ನೋಡಿ. ಇಲ್ಲಿಯ ನಗಾರಿಯ ಗರ್ಜನೆ, ಘಂಟಾನಾದ ಕೇಳಿಸಿತೆ? ಪ್ರತಿ ಗಂಟೆಗೊಮ್ಮೆ ಇದನ್ನು ಈಗ ಬಾರಿಸುತ್ತಾರೆ. ಅತ್ತ ಕಾಣುವ ಕುದುರೆ ಸವಾರರೂ ಸರದಿಯಂತೆ ಪಹರೆ ಮಾಡುತ್ತಾರೆ. ಈಗ ಈ ಮಂದಿರಕ್ಕಿಂತಲೂ ದೊಡ್ಡದಾದ ನಿರ್ಮಾಣವೊಂದು ಇಲ್ಲಾಗಿದೆ. ಹಿಂದೂ ಹುತಾತ್ಮರು ಭಸ್ಮವಾದ ಜಾಗದಲ್ಲಿ ನಿಂತಿರುವ ಭವ್ಯ ಸ್ಮಾರಕ ಮಂದಿರ. ಪ್ರತಿ ವರ್ಷವೂ ಇಲ್ಲೊಂದು ಜಾತ್ರೆ ನಡೆಯುತ್ತದೆ. ಬಹಳ ಪರಿವರ್ತನೆಯಾಗಿದೆ ನಿಜ. ಆದರೆ ಒಂದು ಮಾತು, ಬಳ್ಳಿಯ ಮೇಲೆ ಅರಳುತ್ತಿದ್ದಂತೆಯೇ ಕಿತ್ತು ಬಿದ್ದ ಕುಸುಮ, ಆ ರಮೆಯ ಮಗ ಶಂಕರ, ಆ ಸುಂದರ ಬಾಲಕನ ಗತಿ ಏನಾಯಿತು? ಯಾರಿಗೆ ಗೊತ್ತು? ಅಕಸ್ಮಾತ್ ಒಂದು ದಿನ ಭಾರ್ಗವ ಗ್ರಾಮದಲ್ಲಿ ಒಂದು ಸುದ್ದಿ ಹರಡಿತು. ಅದನ್ನು ಕೇಳಿ ಪ್ರತಿಯೊಬ್ಬರೂ ಅಚ್ಚರಿಗೊಂಡರು. ನೆರೆಹೊರೆಯವರಿಗೂ ಹೇಳತೊಡಗಿದರು. ಕೊನೆಗೆ ಪಟೇಲರೇ ಆ ಸುದ್ದಿ ತಂದ ವ್ಯಕ್ತಿಯನ್ನು ಆದರದಿಂದ ಬರಮಾಡಿಕೊಂಡ. ಅವನನ್ನು ಸತ್ಕರಿಸಿ ಆ ಸುದ್ದಿ ಸಟೆಯೋ ದಿಟವೋ ಎಂದು ಕೇಳಿದ. ಆಗ ಆ ಹೊಸಬ ಹೇಳಿದ, ಸ್ವಾಮಿ,
ನಾನು ನಿಮಗೆ ತೀರಾ ಅಪರಿಚಿತನೇನಲ್ಲ. ಹಿಂದೆ ಊರಾಚೆಯ ಮಠದಲ್ಲಿ ನಾನು ಅನಾಮಿ ಬಾಬಾ ಅವರ ಸೇವೆ ಮಾಡಿಕೊಂಡಿದ್ದುದನ್ನು ನಿಮ್ಮಲ್ಲಿ ಅನೇಕರು ನೋಡಿದ್ದಾರು. ನಾನು ಬ್ರಾಹ್ಮಣ. ಶುಕ್ರ ಎಂಬುದು ನನ್ನ ನಾಮಧೇಯ. ನನ್ನ ಆಯುಷ್ಯವೆಲ್ಲ ಸಾಧು ಸಂತರ ಸೇವೆಗೇ ಮೀಸಲು. ದುಷ್ಟ ಪೋರ್ಚುಗೀಸರು ಇಲ್ಲಿನವರನ್ನು ಸುಟ್ಟ ಸುದ್ದಿ ನನಗೆ ಅದಾದ 3 ವರ್ಷಗಳ ನಂತರ ತಿಳಿಯಿತು. ಆ ಹತ್ಯಾಕಾಂಡದಲ್ಲಿ ನನ್ನ ಸಂತ ಗುರುವಿಗೆ ಒದಗಿದ ಘೋರ ಅಂತ್ಯ ಕೇಳಿ ತಡೆಯಲಾರದಷ್ಟು ದುಃಖ ಆಯಿತು. ಅವರು ಬದುಕಿದ್ದಾಗ ಅವರ ಆಜ್ಞಾನುಸಾರ ಜೀವನ ನಡೆಸುತ್ತಿದ್ದೆ. ಅನಂತರವೂ ಅವರನ್ನೇ ಕೇಳಿ ಮುಂದಿನ ದಾರಿ ಹಿಡಿಯಲು ನಿರ್ಧರಿಸಿದೆ. ಅದಕ್ಕಾಗಿ ಘೋರ ಅರಣ್ಯದಲ್ಲಿ ಶಿವಮಂದಿರವೊಂದರಲ್ಲಿ 9 ದಿನ ನಿರಶನ ವ್ರತ ಆಚರಿಸಿದ ನಂತರ ನನಗೆ ಗುರುಕೃಪೆಯಾಗಿ ಅಶರೀರವಾಣಿ ಮೊಳಗಿತು. ಈಗಲೇ ಹೋಗಿ ಆಂತೋನಿಯ ಕೈಯಿಂದ ರಮೆಯ ಮಗನನ್ನು ಬಿಡಿಸಿಕೊಂಡು ಬಾ. ನನ್ನನ್ನು ನಂಬಿದ್ದರಿಂದಲೇ ಪಾಪ ಅವಳ ಗಂಡ ತೀರಿಕೊಂಡ. ಆದರೆ ಅವನ ವಂಶವನ್ನು ನಾನು ರಕ್ಷಿಸುತ್ತೇನೆ. ಆದ್ದರಿಂದ ಬೇಗ ಹೊರಡು. ಶಂಕರನನ್ನು ಕರೆದುತ್ತಾ ಗುರುವಿನ ಆಜ್ಞೆ ಕೇಳಿ ನಾನು ತತ್ಕ್ಷಣ ಹೊರಟು ಬಿಟ್ಟೆ. ಮುಂದೆ ನಾನು ಗೋವಾಕ್ಕೆ ಆಂತೋನಿಗೆ ಗೊತ್ತಾಗದಂತೆ ಹೇಗೆ ಹೋದೆ? ಆ ಬಾಲಕನ ಗುರುತು ನನಗೆ ಹೇಗೆ ಹತ್ತಿತು? ಯಾರಿಗೂ ಪತ್ತೆ ಹತ್ತದಂತೆ ನಾನು ದುಷ್ಟ ಆಂತೋನಿಯ ಮನೆಯ ಒಳಹೊಕ್ಕು ಆ ಬಾಲಕನನ್ನು ಹೇಗೆ ಸಾಗಿಸಿಕೊಂಡು ಬಂದೆ ಇತ್ಯಾದಿ ಸಂಗತಿಗಳನ್ನು ವಿವರವಾಗಿ ಹೇಳಲೊಲ್ಲೆ. ಏಕೆಂದರೆ ಅದು ಆತ್ಮಪ್ರಶಂಸೆಯಾಗಿ ವಿಷಯಕ್ಕೆ ವಿರೋಧವಾಗುತ್ತದೆ. ಆದರೆ ನಾನು ಸಾಧಿಸಿದ ಅತಿ ಮಾನವೀಯ ಕಾರ್ಯಕ್ಕೆ ಅದ್ಭುತ ಸಂತಶಕ್ತಿಯ ಮಹಿಮೆಯೇ ಕಾರಣ ಎಂಬುದನ್ನು ಹೇಳದಿರಲಾರೆ. ಅದಿಲ್ಲದೆ ನನ್ನಂಥ ಪಾಮರನಿಂದ ಇಷ್ಟೆಲ್ಲ ಸಾಧಿಸಲು ಸಾಧ್ಯವೇ? ಆ ಬಾಲಕನ ತಾಯಿ ಪರಮಸಾಧ್ವಿ ರಮೆ ಮೊದಲೇ ತೀರಿಕೊಂಡಿದ್ದಳು. ನಾನು ಶಂಕರನೊಡನೆ ಹೊರಟೆ. ಆದರೆ ಬಾಯಲ್ಲಿಯ ತುತ್ತು ಕಿತ್ತುಕೊಂಡಾಗ ಹುಲಿ ಮೇಲೆ ಬೀಳುವಂತೆ ಕ್ರೂರ ಆಂತೋನಿ ನನ್ನ ಮೇಲೆ ಹಠಾತ್ತನೆ ದಾಳಿ ನಡೆಸಿದ. ಶತ್ರು ಸೈನಿಕರು ನಾನಾ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗಿಸತೊಡಗಿದರು. ಆದರೆ ಒಂಟಿ ಬ್ರಾಹ್ಮಣನಾದ ನಾನು ಬೆಟ್ಟದಂತೆ ಕದಲದೆ ನಿಂತು ಮಂತ್ರಬಲದಿಂದ ಆ ಎಲ್ಲ ಹೊಡೆತಗಳನ್ನು ನಿಷ್ಫಲಗೊಳಿಸಿಬಿಟ್ಟೆ. ಆದರೆ ಹಸುಳೆಯಾದ ಆ ಕೋಮಲ ಬಾಲಕ ಬಿಸಿಲಿನ ತಾಪದಿಂದ ಹಸಿವು ಬಾಯಾರಿಕೆಗಳಿಂದ ತಲ್ಲಣಿಸಿ ಹೋದ. ಅವನ ಪ್ರಾಣಶಕ್ತಿ ಕ್ಷೀಣಿಸತೊಡಗಿತು. ಆಗಲೂ ಎದೆಗುಂದದೆ ನಾನು 3 ದಿನ ಪರಿಸ್ಥಿತಿಯೊಡನೆ ಒಂದೇ ಸಮನೆ ಸೆಣಸಿದೆ. ಆದರೆ ಎಲ್ಲವೂ ವ್ಯರ್ಥವಾಯಿತು. ಕೊನೆಗೆ ದೇವರ ಮೇಲೆ ಭಾರ ಹಾಕಿ ಈಗ ನಮಗೆ ನೀನೇ ಗತಿ ಎಂದು ಪ್ರಾರ್ಥಿಸತೊಡಗಿದೆ. ಆಮೇಲೆ ಏನೆಂದು ವರ್ಣಿಸಲಿ? ನನ್ನ ಬೇಡಿಕೆಗೆ ಓಗೊಟ್ಟು ಸಾಕ್ಷಾತ್ ಅವರೇ ಸ್ವತಃ ಸಂತ ಶಿರೋಮಣಿ ಅನಾಮಿ ಬಾಬಾ ಅವರೇ ದಿವ್ಯ ವಿಮಾನದಲ್ಲಿ ಧಾವಿಸಿ ಬಂದರು. ಆ ಬಾಲಕನನ್ನು ತಮ್ಮ ಕೈಗೆತ್ತಿಕೊಂಡರು. ನನ್ನನ್ನು ಬಹಳ ಹೊಗಳಿ, ಇನ್ನು ಬಿಡು, ನಾನು ಈ ವಂಶವನ್ನು ಸ್ವರ್ಗದಲ್ಲಿ ಪೋಷಿಸುತ್ತೇನೆ. ಇವನು ಅಂಥ ಪುಣ್ಯವಂತ. ಆದರೆ ಮಗು, ಈ ವಂಶದ ಭೌತಿಕ ಇಚ್ಛೆಯೊಂದು ಬಾಕಿ ಇದೆ. ಅದನ್ನು ನೀನೇ ಪೂರೈಸಬೇಕಾಗುತ್ತದೆ. ಇವನ ಹಳ್ಳಿಯಲ್ಲಿ ಈ ಕುಲದ ಪವಿತ್ರ ಭೂಮಿ ಇರುವಲ್ಲಿ ಇವರ ಕುಲದೇವತೆಯನ್ನು ಪ್ರತಿಷ್ಠಾಪಿಸು. ಅದರ ನಿತ್ಯ ಪೂಜೆ ನೀನೇ ಮಾಡಬೇಕು. ಅದರಿಂದ ಮೋಕ್ಷ ಪಡೆಯಬೇಕೆಂಬ ನಿನ್ನ ಇಚ್ಛೆಯೂ ಪೂರ್ತಿಯಾಗುತ್ತದೆ. ಅಲ್ಲದೆ ಈ ಪುಣ್ಯಕುಲದ ಸ್ಮೃತಿಯೂ ಜಗತ್ತಿನಲ್ಲಿ ಸಾಕಾರವಾಗಿ ಉಳಿಯುತ್ತದೆ. ಇನ್ನು ಹೊರಡು ಎಂದರು. ಆ ಸಂತವಾಣಿಯನ್ನು ಶಿರಸಾವಹಿಸುತ್ತಾ ನಾನೆಂದೆ, ಗುರುವರಿಯರೇ, ನೀವು ಹೇಳಿದಂತೆಯೇ ಆಗಲಿ. ಆದರೆ ಈ ಪವಿತ್ರ ಕುಲದ ಕುಲದೇವತೆ ಯಾವುದೆಂಬುದನ್ನು ನಾನು ಅರಿಯನಲ್ಲ. ಆಗ ಆ ಸಂತಶ್ರೇಷ್ಠರೆಂದರು, ಮನೆಯ ಅಂಗಳದ ನಡುವಿನ ತುಳಸಿ ಕಟ್ಟೆಯ ಬಳಿಯೇ ಶ್ರೀ ಕೋದಂಡರಾಮನ ಮೂರ್ತಿ ಸಿಕ್ಕುತ್ತದೆ. ಅದೇ ಈ ಪವಿತ್ರ ಕುಲದ ದೇವತೆ. ಅದನ್ನು ಪ್ರತಿಷ್ಠಾಪಿಸಿ ನಿತ್ಯವೂ ಪೂಜಿಸಬೇಕು. ನಿನ್ನ ಭೇಟಿಯಾದುದಕ್ಕೆ ಆ ಶ್ರೀರಾಮನ ಮೂರ್ತಿಯೇ
ಜನರಿಗೆ ಸಾಕ್ಷಿಯಾಗಿರುತ್ತದೆ. ಈಗಲೇ ಹೊರಡು ಹೀಗೆಂದು ಹೇಳಿ ಆ ಬಾಲಕನನ್ನು ಕರೆದುಕೊಂಡು ನೋಡುತ್ತಿದ್ದಂತೆಯೇ ಅನಾಮಿ ಬಾಬಾ ಅದೃಶ್ಯರಾದರು. ಸಜ್ಜನರೇ, ಸಂತ ತುಕಾರಾಮರ ಸದೇಹ ಸ್ವರ್ಗಾರೋಹಣವನ್ನು ನೀವು ಕೇವಲ ಕೇಳಿರುವಿರಿ. ಆದರೆ ಆ ಸದೇಹಿ ಬಾಲಕನೊಡನೆ ಸಂತ ಅನಾಮಿ ಬಾಬಾರ ದಿವ್ಯ ಸ್ವರ್ಗಾರೋಹಣವನ್ನು ನಾನು ಪ್ರತ್ಯಕ್ಷ ಇದೇ ಕಣ್ಣುಗಳಿಂದ ನೋಡಿರುವೆ. ಹೀಗೆ ಹೇಳುತ್ತಾ ಆ ದಿವ್ಯ ದೃಶ್ಯ ಎದುರಿಗೆ ಕಾಣುತ್ತಿದೆಯೋ ಎಂಬಂತೆ ಕಣ್ಣುಗಳನ್ನು ಅವನು ದೊಡ್ಡದಾಗಿ ಅರಳಿಸಿ ಬಳಿಕ ಮುಚ್ಚಿಕೊಂಡು ಬಿಟ್ಟ. ಇಡೀ ಶರೀರ ರೋಮಾಂಚನಗೊಂಡಿತು. ಆ ಬ್ರಾಹ್ಮಣ ಮೌನಧಾರಣೆ ಮಾಡಿ ಕುಳಿತುಬಿಟ್ಟ. ಅವನ ಅರೆಸಮಾಧಿ ಸ್ಥಿತಿ ಕಂಡು ಅಲ್ಲಿದ್ದವರಿಗೆಲ್ಲ ಅವನಲ್ಲಿ ಪರಮ ಆದರ ಮೂಡಿತು. ಅವನ ಕಥೆಯನ್ನು ಕುರಿತು ಅವರ ಮನಸ್ಸಿನಲ್ಲಿ ಏಳಬಹುದಾದಂಥ ಶಂಕೆಗಳೆಲ್ಲ ಒಳಗೇ ಉಳಿದು ಹೋದವು. 2. ಅವರವರಲ್ಲೇ ಸ್ವಲ್ಪ ಹೊತ್ತು ಮಾತುಕತೆ ನಡೆಯಿತು. ಕುಸಿದು ಬಿದ್ದಿದ್ದ ಮಾಧವನ ಮನೆಯೊಳಗೆ ಆ ಮೂರ್ತಿ ನಿಜಕ್ಕೂ ಇದೆಯೋ ಇಲ್ಲವೋ ನೋಡಬೇಕೆಂದು ನಿರ್ಧರಿಸಿದರು. ಆ ಪ್ರತಿಮೆ ಅನೇಕ ದಿನಗಳು ಮಾಧವನ ಮನೆಯಲ್ಲೇ ಬಿದ್ದಿದ್ದಿತೆಂದು ಒಬ್ಬಿಬ್ಬರು ಹೇಳಿದರು. ಆಗ ಶುಕ್ರನು ಒಮ್ಮೆಲೆ ಕಣ್ಣು ತೆರೆದು ಕೈತಟ್ಟಿ ಹೇಳಿದ, ಮಹಾಶಯರೇ, ಆ ಮೂರ್ತಿ ಅಲ್ಲಿ ಇದ್ದೇ ಇರಬೇಕು. ಅನಾಮಿ ಬಾಬಾರ ದಿವ್ಯವಾಣಿ ಅಸತ್ಯವಾಗುವುದೆಂದರೇನು? ಇಲ್ಲ, ತ್ರಿಕಾಲದಲ್ಲೂ ಹಾಗಾಗಲು ಸಾಧ್ಯವಿಲ್ಲ. ಗ್ರಾಮದ ಪಂಚರನ್ನು ಕರೆದುಕೊಂಡೇ ನಾವು ದರ್ಶನಕ್ಕೆ ಹೋಗೋಣ. ಏಕೆಂದರೆ ಮುಂದೆ ಯಾರಾದರೂ ಕೃತ್ರಿಮ ಮೂರ್ತಿಯನ್ನು ಇಲ್ಲಿ ತಂದಿಟ್ಟಿದ್ದಾರೆ ಎಂದು ಆಡಿಕೊಳ್ಳಲು ಆಸ್ಪದವಾದೀತು. ಸಾಕ್ಷಿಗಾಗಿ ಪಂಚರನ್ನೂ ಕರೆದುಕೊಂಡು ಎಲ್ಲರೂ ಮುರಿದು ಬಿದ್ದ ಮಾಧವನ ಮನೆಗೆ ಹೊರಟರು. ಅಲ್ಲಿ ಅವರು ಕಂಡದ್ದೇನು? ತುಳಸಿಯ ಪಕ್ಕದಲ್ಲೇ ಕೋದಂಡಧಾರಿ ಶ್ರೀರಾಮ ನಿಂತಿದ್ದಾನೆ. ಅದನ್ನು ಕಾಣುತ್ತಲೇ ಜನರ ಜಯ ಜಯಕಾರದಿಂದ ಆಕಾಶವೆಲ್ಲ ತುಂಬಿ ಹೋಯಿತು. ಸರಿ, ಅಂದಿನಿಂದ ಆ ದಿವ್ಯ ಕಥೆಯಿಂದ ಭಾರ್ಗವ ಗ್ರಾಮಕ್ಕೆ ಪುಣ್ಯಕ್ಷೇತ್ರದ ಮಹಿಮೆ ಬಂತು. ಶುಕ್ರನು ಪರಮಪೂಜ್ಯ ಸಂತನಾಗಿ ಹೋದ. ಜನರೆಲ್ಲ ಒಮ್ಮತದಿಂದ ಆ ವಂಶದ ಬಯಕೆಗೆ ತಲೆಬಾಗಿದರು. ಮಾಧವನ ಮನೆಯು ಪವಿತ್ರ ದೇವಾಲಯವೆಂದೂ ಅವನ ಜಮೀನು ದೇವರದ್ದೇ ಸ್ವತ್ತೆಂದೂ ಅವರಿಗೆ ಗೊತ್ತಾಗಿಬಿಟ್ಟಿತು. ಅದರ ಸಕಲ ಆಡಳಿತ ವ್ಯವಸ್ಥೆಯನ್ನೂ ಶುಕ್ರನಿಗೆ ಒಪ್ಪಿಸಲಾಯಿತು. ಹುತಾತ್ಮರ ಸಮಾಧಿಯ ಬಳಿ ಪ್ರತಿ ವರ್ಷ ನಡೆಯುತ್ತಿದ್ದ ಜಾತ್ರೆಯಲ್ಲಿ ಯಾವ ಕಥೆ ಕೇಳಲು ವಿನಯದಿಂದಾಗಿ ಶುಕ್ರನು ಬಹಳ ಸಂಕೋಚ ಪಡುತ್ತಿದ್ದನೋ ಅದನ್ನೇ ಅಷ್ಟಾದಶ ಪುರಾಣಗಳ ಕಥೆಗಳಿಗಿಂತಲೂ ಅಮೃತವೆನಿಸುವಂತೆ ವಿಸ್ತಾರವಾಗಿಯೂ ರಸವತ್ತಾಗಿಯೂ ಹೇಳತೊಡಗಿದ. ರಾಷ್ಟ್ರದ ಸಂತ ಸಾಹಿತ್ಯದಲ್ಲಿ ಅದಕ್ಕೊಂದು ಪರಮ ಪಾವನ ಸ್ಥಾನ ಪ್ರಾಪ್ತವಾಗಿ ಹೋಯಿತು. ಇಂದು ಹುತಾತ್ಮರ ವಾರ್ಷಿಕ ಪುಣ್ಯತಿಥಿ. ಎಲ್ಲಿ ನೋಡಿದರೂ ಜಾತ್ರೆಯ ಗದ್ದಲ ಗಡಿಬಿಡಿ. ಇಷ್ಟೊಂದು ಜನಸಂದಣಿ ಹಿಂದೆಂದೂ ಇರಲಿಲ್ಲ. ಅದಕ್ಕೆ ವಿಶೇಷ ಕಾರಣವೂ ಇತ್ತು. ಒಂದು ಮಹತ್ವದ ಸಮಾಜ ಕಾರ್ಯಕ್ಕಾಗಿ ಈ ಬಾರಿ ಕೆಲವು ಅಧಿಕಾರಿಗಳೂ ವರಿಷ್ಠರೂ ಬರುವವರಿದ್ದರು. ಅಂಥ ಹೊಸ ಸಮಾಜ ಕಾರ್ಯ ಯಾವುದು? ಹಿಂದೆ ದಾಸ್ಯಕಾರದಲ್ಲಿ ಅದೆಷ್ಟೋ ದೀನಹೀನ ಹಿಂದೂಗಳು ಮ್ಲೇಚ್ಛರ ಒತ್ತಾಯಕ್ಕೆ ಒಳಗಾಗಿ ಮತಾಂತರ ಹೊಂದಿದ್ದರು. ಅಂಥ ಬಂಧುಗಳನ್ನು ಧಾರ್ಮಿಕ ಸಂಸ್ಕಾರಗಳಿಂದ ಶುದ್ಧಿಗೊಳಿಸಿ ತಾಯಿ ಸಮಾಜಕ್ಕೆ ಆದರದಿಂದ ಬರಮಾಡಿಕೊಳ್ಳುವುದೇ ಆ ಕಾರ್ಯ. ಅದರಿಂದಲೇ ಇಂದು ಜಾತ್ರೆಯಲ್ಲಿ ಎಂದೂ ಇಲ್ಲದ ಜನಸಂದಣಿ. ಸ್ವತಃ ರಾಜನೇ ಅದಕ್ಕೆ ಅನುಮತಿ ನೀಡಿದ್ದ. ಹಿಂದೂಗಳಾಗುವವರನ್ನು ಅಭಿನಂದಿಸಲು ಒಂದು ಶಿಷ್ಟಮಂಡಲಿಯನ್ನೂ ಕಳುಹಿಸಿಕೊಟ್ಟಿದ್ದ. ಮಹಾಪಂಡಿತರೂ ಈ ಕಾರ್ಯಕ್ಕೆ ಸಮ್ಮತಿಸಿ ಅದನ್ನೂ ನಡೆಸಿಕೊಡಲು ತಮ್ಮ ಶಿಷ್ಯರನ್ನು ಕಳುಹಿಸಿಕೊಟ್ಟಿದ್ದರು. ಕೆಲವರಂತೂ ತಾವೇ ಬಂದರು. ಕೊಂಕಣದ ಆಡಳಿತಾಧಿಕಾರಿ ದೇಶಮುಖರು ತಮ್ಮ ಸೈನ್ಯ ಸಮೇತ ತಲುಪಿದ್ದರು. ಖಾಲಿ ಜಾಗ ಇದ್ದಲ್ಲೆಲ್ಲ ಡೇರೆಗಳು. ಅವುಗಳಲ್ಲಿ ಘೋರ್ಪಡೆ, ಸಾವಂತ, ಆಂಗರೆ ಮೊದಲಾದ ಶೂರ ಸರದಾರರಿಗೆ ವಸತಿ. ಅವರು ಪಲ್ಲಕ್ಕಿಗಳಲ್ಲೋ ಆನೆಯ ಮೇಲಿನ ಅಂಬಾರಿಗಳಲ್ಲೋ ಕುಳಿತು ಓಡಾಡುತ್ತಿರುವುದನ್ನು ಕಂಡು ಜನರಿಗೆ ಆನಂದ. ಗಗನ ಬಿರಿಯುವಂತೆ ಭೇರಿ, ನಗಾರಿ, ಕೊಂಬು, ಕಹಳೆ, ಘಂಟೆ, ಜಾಗಟೆಗಳ ಧ್ವನಿ.
ಹೊಸ ಹೊಸ ದೃಶ್ಯಗಳ ಶೋಭೆ. ವ್ಯಾಪಾರಿಗಳು ಆಕರ್ಷಕವಾಗಿ ಪೇರಿಸಿಟ್ಟ ಪೇಡ, ಜಿಲೇಬಿ, ಬಣ್ಣ ಬಣ್ಣದ ಮಿಠಾಯಿಗಳು, ಅಂದವಾಗಿ ಗೋಪುರ ಕಟ್ಟಿದ ಹಣ್ಣುಗಳ ರಾಶಿ, ಜನರನ್ನು ತಮ್ಮತ್ತ ಸೆಳೆಯುತ್ತಾ ಮನೋರಂಜನೆ ಒದಗಿಸುತ್ತಿದ್ದ ನಕಲಿಗಾರರು, ಉಯ್ಯಾಲೆಯವರು, ನಾನಾ ಆಟಗಳವರು. ಸಮಾಧಿಯ ಸುತ್ತ ಎಳ್ಳಷ್ಟೂ ಸ್ಥಳವಿಲ್ಲ. ಅಲ್ಲಿ ಭಜನೆ, ಕೀರ್ತನೆ, ಪ್ರವಚನ, ಪಾರಾಯಣಗಳು ಒಂದೇ ಸಮನೆ ನಡೆದಿದ್ದವು. ಹರಕೆ ಹೊರುವವರಿಗೆ, ಕಾಣಿಕೆ ತರುವವರಿಗೆ ಲೆಕ್ಕವಿಲ್ಲ. ಸಹಸ್ರಾರು ಭಕ್ತಾದಿಗಳು ಬ್ರಾಹ್ಮಣ ಶ್ರೇಷ್ಠ ಶುಕ್ರನ ಸುತ್ತ ಸೇರಿದ್ದರು. ರಮಾಪುತ್ರ ಶಂಕರನು ಅನಾಮಿ ಬಾಬಾರೊಡನೆ ಸಶರೀರವಾಗಿ ಸ್ವರ್ಗಕ್ಕೆ ಹೊರಟ ಕಥೆಯನ್ನು ಶ್ರದ್ಧೆಯಿಂದ ಆಲಿಸುತ್ತಿದ್ದರು. ಆಚಾರ್ಯ ಶುಕ್ರನಿಗೆ ಬಾರಿ ಬಾರಿ ನಮಸ್ಕರಿಸಿ ದಕ್ಷಿಣೆ ಅರ್ಪಿಸುತ್ತಿದ್ದರು. ಸಂತ ಅನಾಮಿ ಬಾಬಾರ ಪಾದುಕೆಗಳ ದರ್ಶನಕ್ಕಂತೂ ಅಸಾಧ್ಯ ನೂಕುನುಗ್ಗಲು. ಅಸಹ್ಯ ನೋವಿನ ನೆನಪುಗಳಿಂದ ಮೊದಲು ಅನಿಷ್ಟವಾಗಿದ್ದ ಠಾಣೆಯ ಜಾಗ ಇಂದಿನ ವಿಶಾಲ ಸಮಾಧಿ ಮಂಟಪದಿಂದಾಗಿ ಪವಿತ್ರ ಸ್ಥಾನ. ಕೆಲವೇ ವರ್ಷಗಳ ಮೊದಲು ಜನರು ಜೀವ ಉಳಿಸಿಕೊಳ್ಳಲು ಇಲ್ಲಿಂದ ದೂರ ಓಡಿ ಹೋಗುತ್ತಿದ್ದರು. ಆದರೆ ಇಂದು ಕಾಲ ಬದಲಾಗಿದೆ. ಸಹಸ್ರಾರು ಜನ ಇರುವೆಗಳಂತೆ ಮುತ್ತುತ್ತಿದ್ದಾರೆ. ಪರಸ್ಪರ ತಳ್ಳಾಟದಿಂದ ಅವರು ಆ ಹಳೆಯ ಕಾಲಪುರುಷನನ್ನೇ ಹೊರತಳ್ಳಿಬಿಟ್ಟಿದ್ದಾರೆ. ಕೊನೆಗೂ ವಿಶೇಷ ಸಮಾರಂಭದ ದಿನ ಬಂತು. ಚಾವಡಿಕಟ್ಟೆಯ ಎದುರಿನ ವಿಶಾಲ ಬಯಲಿನಲ್ಲಿ ಜನ ಸೇರತೊಡಗಿದರು. ಎಲ್ಲರ ಮುಖದಲ್ಲಿ ಉತ್ಸಾಹ, ಕಣ್ಣಿನಲ್ಲಿ ಕುತೂಹಲ. ದೊಡ್ಡ ದೊಡ್ಡವರನ್ನು ಪಟೇಲನೇ ಕರೆದುಕೊಂಡು ಹೋಗಿ ಗಾದಿಯ ಮೇಲೆ ಕೂರಿಸುತ್ತಿದ್ದ. ಕೊಂಕಣದ ಸಮಸ್ತ ಹಿಂದೂ ಮುಖಂಡರು ಪ್ರತಿನಿಧಿಗಳಾಗಿ ಅಲ್ಲಿಗೆ ಬಂದಿದ್ದರು. ಈ ಶುದ್ಧಿ ಸಮಾರಂಭ ನೋಡಲು ಮಹಾರಾಷ್ಟ್ರದಿಂದಲೂ ಅನೇಕ ಪ್ರಮುಖರು ಆಗಮಿಸಿದ್ದರು. ತೂರ್ಯರವ ಮೊಳಗಿತು. ಸೈನಿಕರು ರಣವಾದ್ಯ ಬಾರಿಸತೊಡಗಿದರು. ಜಲಸೇನೆ, ಭೂಸೇನೆಗಳ ವೀರರು ಶಸ್ತ್ರಸಜ್ಜಿತರಾಗಿ ಠೀವಿಯಿಂದ ನಿಂತಿದ್ದರು. ಮುಖ್ಯ ವಿದ್ವಾಂಸರು, ವೈದ್ಯರು, ಯೋಗಿಗಳು, ವ್ಯಾಪಾರಿಗಳು, ಪಂಡಿತರು ತಮ್ಮ ತಮ್ಮ ಸ್ಥಾನಗಳಲ್ಲಿ ಕುಳಿತಿದ್ದರು. ಒಬ್ಬೊಬ್ಬರಾಗಿ ಸರದಾರರು ಪಲ್ಲಕ್ಕಿಗಳಲ್ಲಿ ಬಂದು ಇಳಿಯುತ್ತಿದ್ದರು. ಆ ಪ್ರದೇಶದ ಮುಖ್ಯ ಸುಬೇದಾರನೂ ಬಂದ. ಸಭಾಸದರು ಎದ್ದು ನಿಂತು ಆದರ ಸೂಚಿಸಿದರು. ಅವನು ಕುಳಿತ. ಎಲ್ಲರೂ ಕುಳಿತರು. ಎಲ್ಲೆಡೆ ನಿಶ್ಶಬ್ದತೆ ಹರಡಿತು. ಸುಬೇದಾರನು ಮೇಲೆದ್ದು ಮಾತಿಗೆ ಆರಂಭಿಸಿದ. ಇಂದು ನಮ್ಮ ಪರಶುರಾಮ ಕ್ಷೇತ್ರಕ್ಕೆ ಬಹಳ ಸಂತೋಷದ ದಿನ. ಹಿಂದೊಮ್ಮೆ ಇದೇ ವಟವೃಕ್ಷದ ಕೆಳಗಿನ ಇದೇ ಕಟ್ಟೆಯ ಮೇಲೆ ಕ್ರೂರಿ ಆಂತೋನಿಯ ಭೀಕರ ಸ್ವರ ಕೇಳುತ್ತಲೇ ದುರ್ಬಲ ಹಿಂದೂಗಳ ಪ್ರಾಣವೇ ಹಾರಿ ಹೋಗುತ್ತಿದ್ದ ದಿನಗಳಿದ್ದವು. ನಮ್ಮ ಹೆಂಗಸರನ್ನು ಮ್ಲೇಚ್ಛರು ನಮ್ಮ ಕಣ್ಣೆದುರಿಗೇ ಭ್ರಷ್ಟಗೊಳಿಸುತ್ತಿದ್ದರೂ ಅವರನ್ನು ತಡೆಯುವ ಸಾಹಸಿ ಒಬ್ಬರೂ ಇರಲಿಲ್ಲ. ಇಂದು ನಾವು ಪೂರ್ಣ ಸ್ವಾಭಿಮಾನದಿಂದ ಅದೇ ಕಟ್ಟೆಯ ಮೇಲೆ ಏರಿದ್ದೇವೆ. ನಮ್ಮ ಕೈಗಳಲ್ಲಿ ಹೊಳೆಯುವ ಶಸ್ತ್ರಗಳಿವೆ. ಅಂತೆಯೇ ನಮ್ಮ ಭಗವಧ್ವಜ ಗೌರವದಿಂದ ಹಾರಾಡುತ್ತಿದೆ. ಇಂದು ಈ ಕೊಂಕಣದಲ್ಲಿ ಹಿಂದೂಗಳನ್ನು ವಿರೋಧಿಸುವ ಬಿಳಿಯರು, ಕರಿಯರು ಹಾಗಿರಲಿ, ನಮ್ಮ ಕಡೆಗೆ ವಕ್ರದೃಷ್ಟಿಯಿಂದ ನೋಡುವ ಒಂದು ನರಪಿಳ್ಳೆಯೂ ಇಲ್ಲ. ಬಂಧುಗಳೇ, ಇದು 20 ವರ್ಷಗಳಿಂದೀಚಿನ ಸ್ಥಿತಿ. ಅದಕ್ಕೆ ಹಿಂದೆ ಇದೇ ಭಾರ್ಗವ ಗ್ರಾಮದಲ್ಲಿ ಹಿಂದೂಗಳನ್ನು, ಅವರು ಹಿಂದೂಗಳು ಎಂಬ ಕಾರಣಕ್ಕಾಗಿಯೇ ಪೋರ್ಚುಗೀಸರು ಜೀವಂತವಾಗಿ ಸುಟ್ಟು ಹಾಕಿದ್ದರು. ಅವರಿಗೆ ಅದೊಂದು ಚೆಲ್ಲಾಟ ಆಗಿತ್ತು. ಹೀಗೆಯೇ ನೂರಾರು ಗ್ರಾಮಗಳಲ್ಲಿ ಅವರು ಅನಾಚಾರ ನಡೆಸುತ್ತಿದ್ದರು. ಆದರೆ ಭಾರ್ಗವ ಗ್ರಾಮದಲ್ಲಿ ಅಂದು ಅವರು ನಡೆಸಿದ ಅಗ್ನಿಕಾಂಡದಲ್ಲಿ ಮೊದಲ ಬಾರಿಗೆ ಅವರು ತಮ್ಮ ಕೈ ಸುಟ್ಟುಕೊಂಡರು. ಎರಡು ದಶಕಗಳ ಹಿಂದೆ ನರಚಿತೆಯ ವೇದಿಕೆಯ ಮೇಲೆ ಹುತಾತ್ಮರಾದ ವೀರರ ಭಸ್ಮ ಮುಟ್ಟಿ ಈ ಸಣ್ಣ ಗ್ರಾಮದ ಜನರು ದಾಸ್ಯ ಕಿತ್ತೊಗೆಯಲು ಮಾಡಿದ ಪ್ರತಿಜ್ಞೆಯಿಂದ ಹಳ್ಳಿಗಳೂ ಪ್ರೇರಣೆ ಪಡೆದವು. ಆ ಪ್ರತಿಜ್ಞೆ ಕೆಲವೇ ದಿನಗಳಲ್ಲಿ ರಣಗರ್ಜನೆಯ ರೂಪ ತಾಳಿತು. ಅದುವರೆಗೆ ಹಿಂದೂಗಳಾದ ನಮ್ಮ ಸಹನಶೀಲತೆಯೇ ಅವರ ಮತಾಂತರದ ಮಹಲಿಗೆ ಆಧಾರವಾಗಿತ್ತು. ಹಬಸಿ, ಇಂಗ್ಲಿಷ್, ಪೋರ್ಚುಗೀಸರ ರಕ್ಕಸ ಸಿಂಹಾಸನಗಳಿಗೂ ಅದೇ ತಳಹದಿ.
ಈ ಎಲ್ಲ ಧರ್ಮದ್ವೇಷಿ ಅತ್ಯಾಚಾರಿಗಳ ವಿರುದ್ಧ ಹಿಂದೂಗಳು ತೊಡೆತಟ್ಟಿ ನಿಲ್ಲುತ್ತಲೇ ಅವರ ಆಡಳಿತದ ಗೋಪುರ ಭೀಕರವಾಗಿ ಸಿಡಿದು ಬಿತ್ತು. ನರಸಿಂಹನಂತೆ ವೀರ ಚೀಮಾಜಿ ಅವರ ಮೇಲೆ ಎರಗಿದ. ಈ ಮತಾಂಧರನ್ನು ಒಂದು ಕೈಯಿಂದಲೂ, ರಾವಣನಂತೆ ಕೊಬ್ಬಿದ್ದ ಹಬಸಿಗಳನ್ನು ಇನ್ನೊಂದು ಕೈಯಿಂದಲೂ ನಿರ್ನಾಮ ಮಾಡಿದ. ಆರಂಭದಲ್ಲಿ ಆ ಮ್ಲೇಚ್ಛರಿಗೆ ಶಾಂತಿ ಹಾಗೂ ಅಹಿಂಸೆಯ ಉಪದೇಶ ಮಾಡಲು ನೂರಾರು ಉಪದೇಶಕರು ಹೋಗಿದ್ದರು. ಆದರೆ ಅವರೆಲ್ಲರ ಗತಿ ಏನಾಯಿತು? ಆ ಹುಲಿ ತೋಳಗಳಿಗೆ ಇವರು ಆಡು ಕುರಿಗಳಂತಾದರು. ಆದರೆ ಇಂದು ಆ ಹಬಸಿ ಹುಲಿಗಳು ಮತ್ತು ಪೋರ್ಚುಗೀಸ್ ತೋಳಗಳು ಇದ್ದಕ್ಕಿದ್ದಂತೆ ಸಾಧು ಪ್ರಾಣಿಗಳಾಗಿ ಹಿಂಸಿಸುವುದನ್ನು ಸಹ ಮರೆತು ಬಿಟ್ಟಿದ್ದಾರೆ. ಏಕೆ? ಅವರಿಗೆ ಹಿಂಸೆ ಇಷ್ಟವಿಲ್ಲ ಎಂದೇನು? ಹಾಗಲ್ಲ. ಇಂದು ಅವರಿಗೆ ಹಿಂಸೆ ಮಾಡಲು ಸಾಧ್ಯವಿಲ್ಲ. ಇಂದು ಹಿಂದೂಗಳ ಹರಿತ ಖಡ್ಗದ ಮೊನೆ ಅವರ ಹಿಂಸ್ರ ಹಲ್ಲು ಉಗುರುಗಳನ್ನು ಕಿತ್ತು ಎಷ್ಟೊಂದು ಮೃದುಗೊಳಿಸಿದೆ ಎಂದರೆ ಅವರು ಸೌಮ್ಯ ಹಸುಗಳಂತಾಗಿ ಹೋಗಿದ್ದಾರೆ. ಯಾವ ಕೊಂಕಣದಲ್ಲಿ ಹರಿಹರರ ನಾಮೋಚ್ಚಾರಣೆ ಮಹಾಪರಾಧವಾಗಿತ್ತೋ ಅದೇ ಕೊಂಕಣ ಇಂದು ಸಹ್ಯಾದ್ರಿಯಿಂದ ಸಮುದ್ರದವರೆಗೂ ಆ ದೇವರುಗಳ ಚರಿತ್ರೆ ಸ್ತೋತ್ರಗಳಿಂದ ಅನುರಣಿಸುತ್ತಿದೆ. ಇಂದು ಕೊಂಕಣದಲ್ಲಿ ಹಿಂದೂಗಳ ಧರ್ಮ, ಧ್ವಜ, ಶ್ರದ್ಧಾಸ್ಥಾನಗಳು, ಸ್ವಾತಂತ್ರ್ಯ, ಕೀರ್ತಿ ಎಲ್ಲವೂ ಪರಮೋಚ್ಚತೆಗೇರಿದೆ. ಅಹಿಂದುಗಳ ದುಷ್ಟಶಕ್ತಿ ನಷ್ಟವಾಗಿದೆ. ಪ್ರತಿ ದೇವಾಲಯದಲ್ಲೂ ಅಡ್ಡಿ ಆತಂಕಗಳ ಭಯವಿಲ್ಲದೆ ಪೂಜೆ ನಡೆಯುವಂತಾಗಿದೆ. ಅಹಿಂದುಗಳ ಧರ್ಮಕ್ಕೆ ಆಪತ್ತು ಬಂದಿದೆ ಎಂದು ಇದರ ಅರ್ಥವಲ್ಲ. ಅವರು ಸಹ ನಿರ್ಭಯವಾಗಿ ಸಂತೋಷದಿಂದ ತಮ್ಮ ಪದ್ಧತಿಯಂತೆ ಇಗರ್ಜಿಗಳಲ್ಲಿ, ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಪರಧರ್ಮ ಸಹಿಷ್ಣುತೆ, ನಿರುಪದ್ರವಿ ಸ್ವಭಾವ, ಎಲ್ಲರನ್ನೂ ತನ್ನಂತೆಯೇ ಕಾಣುವುದು ಇವೆಲ್ಲ ಕೇವಲ ಹಿಂದೂಗಳ ಔದಾರ್ಯದ ಫಲವಾಗಿದೆ. ಈ ಸುಖದ ದಿನಗಳಿಗೆ ಕಾರಣಕರ್ತರಾದ ಹುತಾತ್ಮರೆಲ್ಲರನ್ನೂ ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಬೇಕಾದುದು ನಮ್ಮ ಸಹಜ ಕರ್ತವ್ಯ. ಅಂಥವರ ಲೆಕ್ಕವಿಲ್ಲದಷ್ಟು ಹೆಸರುಗಳು ನನಗೀಗ ನೆನಪಾಗುತ್ತಿದೆ. ಯಾರನ್ನು ಹೊಗಳುವುದು, ಯಾರನ್ನು ಬಿಡುವುದು? ಬಂಧುಗಳೇ, ಈ ನಮ್ಮ ಪವಿತ್ರ ಪರಶುರಾಮ ಕ್ಷೇತ್ರವನ್ನು ಮತ್ತೊಮ್ಮೆ ದೈತ್ಯರಿಂದ ಬಿಡುಗಡೆ ಮಾಡಲು ಅದೆಷ್ಟು ಯೋಜಕರು, ರಣವೀರರು ಧರ್ಮಯುದ್ಧದಲ್ಲಿ ಹೋರಾಡಿರುವರೋ, ಪ್ರಾಣಾರ್ಪಣೆ ಮಾಡಿರುವರೋ ಅವರೆಲ್ಲರೂ ಧನ್ಯರು. ನಮ್ರತೆಯಿಂದ ನಾವು ಅವರ ಮಹದುಪಕಾರವನ್ನು ಸ್ಮರಿಸಿಕೊಳ್ಳೋಣ. ಅವರೆಲ್ಲರ ಚರಣಗಳಿಗೆ ನಮ್ಮ ವಿನಮ್ರ ಕೃತಜ್ಞತೆಗಳು. ಇಡೀ ಸಭೆ ಮೇಲೆದ್ದಿತು. ಮೌನವಾಗಿ ನಿಂತು ಶ್ರದ್ಧಾಂಜಲಿ ಅರ್ಪಿಸಿತು. ಆ ಬಳಿಕ ರಣವಾದ್ಯಗಳನ್ನು ಮೊಳಗಿಸಿ, ತೋಪುಗಳನ್ನು ಹಾರಿಸಿ ಹುತಾತ್ಮರಿಗೆ ಗೌರವ ಅರ್ಪಿಸಲಾಯಿತು. ಜನರು ಕುಳಿತರು. ಪುನಃ ಶಾಂತಿ ನೆಲೆಸಿತು. ಸುಬೇದಾರನು ಮಾತು ಮುಂದುವರಿಸಿದ. ಇದೀಗ ಶ್ರದ್ಧಾಂಜಲಿ ಅರ್ಪಿಸುವ ನಮ್ಮ ಸಣ್ಣ ಕರ್ತವ್ಯ ಮುಗಿಸಿದೆವು. ಆದರೆ ದೇಶಬಾಂಧವರೇ, ಶತ್ರುಗಳೊಡನೆ ಹೋರಾಡಿ ಈ ಸುದಿನವನ್ನು ಕಾಣಲು ನಮ್ಮ ಭಾಗ್ಯದಿಂದಾಗಿ ಜೀವಂತರಾಗಿರುವವರ ಉಪಕಾರವೇನು ಕಡಿಮೆಯೇ? ಕೊಂಕಣದಲ್ಲಿ ಹಿಂದೂಗಳ ಸ್ವಾತಂತ್ರ್ಯಕ್ಕಾಗಿ ಕಾದಾಡಿ ಗೆದ್ದ ಬಳಿಕ ದೂರದ ಪ್ರಾಂತಗಳಿಗೆ ಹೋಗಿ ಅಲ್ಲಿ ಇದೇ ಧರ್ಮ ಧ್ವಜಗಳಿಗಾಗಿ ಇಂದಿಗೂ ಹೋರಾಡುತ್ತಿರುವವರನ್ನು ನಾವು ಮರೆಯಬಹುದೇ? ಅವರನ್ನೂ ಇಂದು ಗೌರವಿಸುವುದು ನಮ್ಮ ಕರ್ತವ್ಯ. ಅಲ್ಲದೆ ಅಂದು ಆಂತೋನಿಯ ಹಿಂಸಾಚಾರ ತಡೆಗಟ್ಟಲು ಮೊಟ್ಟ ಮೊದಲು ಶತ್ರುವಿನ ಮೇಲೆ ಕೈಯೆತ್ತಿದ ಇದೇ ಗ್ರಾಮದ ವೀರ ಇಲ್ಲಿದ್ದಾರೆ. ಯಾರೆಂಬುದು ನಿಮಗೆಲ್ಲ ತಿಳಿದೇ ಇದೆ. ಸಭೆಯಿಂದ ಪಟೇಲರು ಪಟೇಲರು ಎಂಬ ಧ್ವನಿ ಕೇಳಿಬಂತು. ಹೌದು, ಅವರೇ. ಜೊತೆಗೆ ಅಂದಿನ ಪ್ರಮುಖ ಹುತಾತ್ಮರಾದ ಆಚಾರ್ಯರ ಮಗ ಸಹ ಇಲ್ಲಿದ್ದಾರೆ. ಇವರಿಬ್ಬರನ್ನೂ ಜೀವಂತ ವೀರರೆಲ್ಲರ ಪ್ರತಿನಿಧಿಗಳೆಂದು ಭಾವಿಸಿ ರಾಷ್ಟ್ರೀಯ ಸತ್ಕಾರ ನೀಡಲಾಗುವುದು. ಪಟೇಲರೇ, ಮುಂದೆ ಬನ್ನಿ. ಪೇಶ್ವೆಯವರೇ ಖುದ್ದಾಗಿ ಕಳಿಸಿರುವ ಈ ಖಡ್ಗವನ್ನು ಸ್ವೀಕರಿಸಿ. ಹಿಂದೂ ಧರ್ಮದ ರಕ್ಷಣೆಗಾಗಿ ಈ ಕತ್ತಿಯ ಅಲಗನ್ನು ಸದಾ ಹರಿತವಾಗಿಟ್ಟಿರಿ ಎಂದು ಹೇಳುತ್ತಾ ಸುಬೇದಾರನು ಅದನ್ನು ಪಟೇಲನ ಸೊಂಟಕ್ಕೆ ಕಟ್ಟಿದ. ಅನಂತರ
ಆಚಾರ್ಯ ಪುತ್ರನ ಕಡೆ ತಿರುಗಿ ಆತ್ಮ ವೈ ಜಾಯತೆ ಪುತ್ರಃ ಎಂಬಂತೆ ಇಂದು ನಿಮ್ಮಲ್ಲಿ ನಮಗೆ ನಿಮ್ಮ ಸ್ಥೈರ್ಯಶಾಲಿ ತಂದೆಯವರ ಪ್ರತಿರೂಪವೇ ಕಾಣುತ್ತಿದೆ. ಅಗ್ನಿಹೋತ್ರಿ ಬ್ರಾಹ್ಮಣರಾದ ಅವರು ಸಮರಾಗ್ನಿಯಲ್ಲಿ ತಮ್ಮ ಆಹುತಿ ನೀಡಿದರು ಮಾತ್ರವಲ್ಲ, ಹಿಂದೂ ವಿರೋಧಿಗಳ ಶಕ್ತಿಯೂ ಆಹುತಿಯಾಗಲು ಕಾರಣಕರ್ತರಾದರು. ಅವರ ಚರಣ ಸ್ಮೃತಿಯಲ್ಲಿ ನಿಮ್ಮ ಪ್ರತಿಭೆ ಪಾಂಡಿತ್ಯಗಳನ್ನು ಗೌರವಿಸಲು ಪೇಶ್ವೆಯವರು ಈ ಸಣ್ಣ ಉಡುಗೊರೆ ಕಳಿಸಿದ್ದಾರೆ. ಇದು ಚಿರಕಾಲ ಹಿಂದುತ್ವದ ಸ್ವತ್ವ ಸ್ವಾಭಿಮಾನಗಳ ಕುರುಹಾಗಿ ನಿಮ್ಮಲ್ಲಿರಲಿ ಎಂದು ಹೇಳುತ್ತಾ ಶಾಲು ಜೋಡಿಯನ್ನು ಹೊದಿಸಿದೆ. ಸಭೆ ಅವರಿಬ್ಬರ ಜಯ ಜಯಕಾರ ಘೋಷಿಸಿತು. ದಿನಗಟ್ಟಲೆ ಹೋರಾಡಬಲ್ಲಂಥ ಭೀಮ ಪರಾಕ್ರಮಿಯಾದ ಆ ಪಟೇಲನಿಗೆ ಸಭೆಯಲ್ಲಿ 2 ನಿಮಿಷ ಮಾತನಾಡುವುದಕ್ಕೂ ಸಂಕೋಚವಾಯಿತು. ಹಿಂದೂ ಬಂಧುಗಳೇ, ಇಂದು ದೊರೆತ ಗೌರವ ನಿಜಕ್ಕೂ ನನ್ನದಲ್ಲ. ತಾರುಣ್ಯದಲ್ಲಿ ನನಗೆ ಸ್ವದೇಶ ಸ್ವಾತಂತ್ರ್ಯದ ರಣದೀಕ್ಷೆ ನೀಡಿದ ಅಜ್ಞಾತ ತರುಣವೀರನೊಬ್ಬನಿಗೆ ಸಲ್ಲಬೇಕು. ಆದರೆ ಆ ವೀರಾಗ್ರಣಿ ಈಗಿಲ್ಲ. ತಾರಾಪುರದ ಯುದ್ಧದಲ್ಲಿ ದೇಶಕ್ಕಾಗಿ ಹೋರಾಡುತ್ತಾ ತನ್ನ ಪ್ರಾಣಾಹುತಿ ನೀಡಿದ ಪಟೇಲನ ಕಂಠ ಗದ್ಗದಿತವಾಯಿತು. ಕಣ್ಣಿನಲ್ಲಿ ನೀರು ಕಾಣಿಸಿಕೊಂಡಿತು. ಮಾತು ನಿಂತೇ ಹೋಯಿತು. ಬಳಿಕ ಆಚಾರ್ಯ ಪುತ್ರನ ಸರದಿ. ಧ್ಯೇಯ ಜೀವಿಯಾಗಿದ್ದ ತಂದೆಯ ನೆನಪಿನ ಮುಂದೆ ಈತನ ಪ್ರತಿಭೆ ವಿದ್ವತ್ತುಗಳು ನತಮಸ್ತಕವಾದವು. ಭಾರವಾದ ದನಿಯಿಂದ, ಇದು ನಿಜಕ್ಕೂ ನನ್ನ ತಂದೆಯ ಸನ್ಮಾನವೇ ಹೊರತು ನನ್ನದಲ್ಲ. ಅವರ ನೆನಪಿಗಾಗಿ ನಾನಿದನ್ನು ಸ್ವೀಕರಿಸುತ್ತಿದ್ದೇನೆ ಎಂದು ಹೇಳಿ ಕುಳಿತುಬಿಟ್ಟ. ಸುಬೇದಾರರು ಅವರಿಬ್ಬರಿಗೂ ಗಂಧ ಗುಲಾಬಿ ತಾಂಬೂಲಗಳನ್ನು ನೀಡಿಯಾಯಿತು. ಅವನ ಭಾಷಣ ಮುಂದುವರಿಯಿತು. ರಾಷ್ಟ್ರಕ್ಕಾಗಿ ಕೆಲಸ ಮಾಡುವವರ ಉಪಕಾರವನ್ನು ಯಾವ ರಾಷ್ಟ್ರವೂ ಎಂದಿಗೂ ಮರೆಯುವುದಿಲ್ಲವೋ ಅಂಥ ರಾಷ್ಟ್ರವಾಗಿ ಘೋರ ವಿಪತ್ತಿನಲ್ಲಿ ಸಹ ಸರ್ವಸ್ವವನ್ನು ಬಲಿ ನೀಡುವವರಿಗೆ ಎಂದಿಗೂ ಕೊರತೆಯಾಗದು. ಅದಕ್ಕಾಗಿಯೇ ಇಂದಿನ ಸಭೆಯಲ್ಲಿ ಹುತಾತ್ಮರಿಗೆ ಕೃತಜ್ಞತೆ ಅರ್ಪಿಸಿ ಅಲ್ಪ ಕರ್ತವ್ಯ ಮಾಡುತ್ತಿದ್ದೇವೆ. ಆದರೂ ಇಂದು ನಾನಾ ಮುಖದಲ್ಲಿ ನಡೆದಿರುವ ಹಿಂದುತ್ವ ಹಾಗೂ ಹಿಂದವಿ ಸ್ವರಾಜ್ಯದ ಪ್ರಗತಿಗೆ ಅಳಿದಿರುವ ಹಾಗೂ ಉಳಿದಿರುವ ವೀರರ ರಕ್ತ ತರ್ಪಣದ ಜೊತೆಗೆ ಇನ್ನೊಂದು ಕಾರಣವೂ ಇದೆ. ತಮ್ಮ ನೆಮ್ಮದಿಯ ಜೀವನವನ್ನು ಮಣ್ಣುಗೂಡಿಸಿಕೊಂಡು ಈ ಹಿಂದೂ ಸ್ವಾತಂತ್ರ್ಯ ವೃಕ್ಷಕ್ಕೆ ಗೊಬ್ಬರದಂತೆ ಬಾಳು ನೀಡಿದವರನ್ನೂ ನಾವು ಮರೆಯುವಂತಿಲ್ಲ. ಯಾವ ಯಾವ ಮಹಿಳೆಯರು, ಹಸುಳೆಗಳು ಮತ್ತು ನಿಸ್ಸಹಾಯಕ ಬಂಧುಗಳನ್ನು ಆಗ ಮ್ಲೇಚ್ಛರು ಬಲಪ್ರಯೋಗದಿಂದ ಎಳೆದುಕೊಂಡು ಹೋಗಿ ಅವರನ್ನು ಭ್ರಷ್ಟಗೊಳಿಸಿ ಮತಾಂತರಿಸಿ ಅವರ ಜೀವನವನ್ನು ದುರ್ಭರಗೊಳಿಸಿರುವರೋ, ಯಾರು ಯಾರು ಸ್ವಜನರನ್ನು ಉಳಿಸಲು ತಾವು ಸೆರೆಯಾಳುಗಳಾಗಿ ಕಸಾಯಿಖಾನೆಯ ಪಶುಗಳಂತೆ ದೂರ ದೂರದ ದೇಶಗಳ ಗುಲಾಮರ ಕಟ್ಟೆಗಳಲ್ಲಿ ವೈರಿಗಳಿಂದ ಮಾರಲ್ಪಟ್ಟು ದುಃಖಮಯ ಜೀವನ ಸವೆಸುತ್ತಿರುವರೋ ಅಂಥವರನ್ನು ಕುರಿತೂ ನಾವು ಯೋಚಿಸಬೇಕು. ಧರ್ಮ ಸ್ವಾತಂತ್ರ್ಯ ಸಿಕ್ಕಿತೆಂದು ನಾವು ಮಾತ್ರ ಆನಂದದಿಂದ ಇದ್ದು ಬಿಡುವುದು ಸರಿಯಾದೀತೆ? ತಮ್ಮ ಸ್ಥಾಯಿ ಧರ್ಮಕ್ಕೆ ಹಿಂದಿರುಗಲು ಹಂಬಲಿಸುವವರನ್ನು ಪತಿತರೆಂದು ಕರೆದು ನಿರ್ದಯವಾಗಿ ನಾವು ಅವರನ್ನು ದೂರ ಇಡಬಹುದೇ? ಪ್ರೀತಿಗಾಗಿ, ಸಾಂತ್ವನಕ್ಕಾಗಿ ಚಡಪಡಿಸುತ್ತಿರುವ ಸೋದರ ಸೋದರಿಯರನ್ನು ನಾವು ನಮ್ಮ ಮನೆ ಬಾಗಿಲುಗಳಿಂದ, ಮಠ ಮಂದಿರಗಳಿಂದ ಹೊರತಳ್ಳಬಹುದೇ? ನಿಜಕ್ಕೂ ಅದು ನಮ್ಮ ಶ್ರೇಷ್ಠ ಧರ್ಮಕ್ಕೆ ಕಳಂಕ. ಆದ್ದರಿಂದ ಬಂಧುಗಳೇ, ವಿಧರ್ಮಿ ಮೊಸಳೆಗಳು ನುಂಗಿ ಹಾಕಿರುವ ನಮ್ಮ ಧರ್ಮ ಬಂಧುಗಳನ್ನು ಮುಕ್ತಗೊಳಿಸಬೇಕಾಗಿದೆ. ಅವರನ್ನು ಶುದ್ಧಿಗೊಳಿಸಿ ವಾಪಸ್ಸು ಕರೆದುಕೊಳ್ಳಬೇಕಾಗಿದೆ. ಈ ವಿಷಯವಾಗಿ ಧರ್ಮಶಾಸ್ತ್ರ ಪಾರಂಗತರಾದ ಶ್ರೇಷ್ಠ ಬ್ರಾಹ್ಮಣರ ಸಭೆಯ ತೀರ್ಮಾನವನ್ನು ಇಲ್ಲಿನ ವಿದ್ವಾಂಸರು ತಿಳಿಸುತ್ತಾರೆ.